ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ವರ್ಲ್ಡ್ ಕಪ್ ನಲ್ಲಿ ಭಾರತೀಯರಿಗೆ ಹಿನ್ನಡೆ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಶ್ರೇಯಾಂಕ ಪಾಟೀಲ್ ಏನಿದ್ದಾರೆ ಇಂಜುರಿ ಆಗಿತ್ತು, ಮತ್ತೆ ಬ್ಯಾಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬಹುದು. ಏನಂತ ಹೇಳಿದ್ರೆ, ಶ್ರೇಯಾಂಕ ಪಾಟೀಲ್ ಅವರ ಇಂಜುರಿ ಏನಿದೆ ತುಂಬಾನೇ ಚಿಂತಾಜನಕ ಸ್ಥಿತಿಯಲ್ಲಿದೆ. ಸೊ ಅಂದ್ರೆ ಅಷ್ಟೊಂದು ಮಟ್ಟಿಗೆ ಇಂಜುರಿ ಆಗಿದೆ. ಸೊ ಅವರು ಈ ವರ್ಲ್ಡ್ ಕಪ್ ನಿಂದ ಹೊರಗಡೆ ಹೋಗಿದ್ದಾರೆ. ಸೊ ಶ್ರೇಯಾಂಕ ಪಾಟೀಲ್ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಏನ್ ಮಾಡೋಕ್ಕಾಗೋದಿಲ್ಲ, ಒಳ್ಳೆ ಟ್ಯಾಲೆಂಟ್ ಇರುವಂತಹ ಶ್ರೇಯಾಂಕ ಪಾಟೀಲ್ಗೆ ಯಾರದೋ ದೃಷ್ಟಿ ಆಗಿರ್ಬೇಕು. ಸೊ ನೋಡೋದಾದ್ರೆ ಶ್ರೇಯಾಂಕ ಪಾಟೀಲ್ ICC ಟೂರ್ನಮೆಂಟ್ ಅನ್ನು ಇದೇ ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡೋದಾದ್ರೆ ODI ವರ್ಲ್ಡ್ ಕಪ್ ಕೂಡ ಮಿಸ್ ಆಗಿತ್ತು, ಇವಾಗ T20 ವರ್ಲ್ಡ್ ಕಪ್ ಕೂಡ ಮಿಸ್ ಆಗಿದೆ. ಸೊ ನಮ್ಮ ಕರ್ನಾಟಕದ ಏಕೈಕ ಹುಡುಗಿ ಅದು ವರ್ಲ್ಡ್ ಕಪ್ ನಲ್ಲಿ ಆಡ್ತಾ ಇರುವಂತಹ ಒಬ್ಬರು ನಮ್ಮ ಕರ್ನಾಟಕದವರು, ಅವರು ಕೂಡ ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಅವರ ಬದಲಿಗೆ ಇವಾಗ ಟೀಮ್ ಇಂಡಿಯಾ ಏನಿದೆ ರಿಪ್ಲೇಸ್ಮೆಂಟ್ ಘೋಷಣೆ ಮಾಡಿದೆ. ಪ್ರೇಮಾ ರಾವತ್ ಏನಿದ್ದಾರೆ ಸ್ಪಿನ್ನರ್, ಅವರು ಇವಾಗ ಎಂಟ್ರಿ ಕೊಡಲಿದ್ದಾರೆ. ಸೊ ಒಂದು ರೀತಿಯಲ್ಲಿ ನೋಡೋದಾದ್ರೆ ಪ್ರೇಮಾ ರಾವತ್ ಇದುವರೆಗೂ ಕೂಡ ಇಂಟರ್ನ್ಯಾಷನಲ್ T20ಯಲ್ಲಿ ಡೆಬ್ಯೂ ಮಾಡಲಿಲ್ಲ. ಸೊ ಅನ್ಕ್ಯಾಪ್ ಇಂಡಿಯನ್ ಪ್ಲೇಯರ್ ಇವಾಗ ಡೈರೆಕ್ಟ್ ಆಗಿ ಟೀಮ್ ಇಂಡಿಯಾದ ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ಎಂಟ್ರಿ ಕೊಡಲಿದ್ದಾರೆ. ಪ್ರೇಮಾ ರಾವತ್ ಅವರ ಬಗ್ಗೆ ನೋಡೋದಾದ್ರೆ ಅವರ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಏನಿದೆ ಒಳ್ಳೆ ರೀತಿಯಲ್ಲಿದೆ, ಒಳ್ಳೆ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಸೊ ಅದೇ ಒಂದು ಮೆಜರ್ಮೆಂಟ್ ಏನಿದೆ ಇಲ್ಲಿಯೂ ಕೂಡ ಅವರ ಒಂದು ಸೆಲೆಕ್ಷನ್ಗೆ ಸಾಕ್ಷಿ ಆಗಿದೆ ಅಂತ ಹೇಳ್ಬಹುದು. ಸೊ ಒಳ್ಳೆ ರೀತಿ ಪರ್ಫಾರ್ಮ್ ಕೊಟ್ಟಿದ್ದಾರೆ, ಅದರಿಂದ ಅವರು ಸೆಲೆಕ್ಷನ್ ಆಗಿದ್ದಾರೆ, ಅದು ರಿಪ್ಲೇಸ್ಮೆಂಟ್ ಆಗಿ. ಆದ್ರೆ ನಮ್ಮ ಕನ್ನಡಿಗರಿಗೆ ಕ್ರಿಕೆಟ್ ನಲ್ಲಿ ಬೇಜಾರಿನ ವಿಷಯ, ಶ್ರೇಯಾಂಕ ಪಾಟೀಲ್ ರೂಲ್ಡ್ ಔಟ್ ಆಗಿರೋದಾಗಿರ್ತದೆ. ಸೊ ಏನ್ ಮಾಡೋಕ್ಕಾಗೋದಿಲ್ಲ, ಆಟ ಅಂದ್ರೇನೆ ಹಾಗೇನೆ, ಕೆಲವೊಮ್ಮೆ ಇಂಜುರಿಗಳು ಬಂದೇ ಬರ್ತಾವೆ. ಸೊ ಅದನ್ನ ಸೈಡ್ಗಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು ಮುಂದಿನ ದಿನಗಳಲ್ಲಿ. ಲೆಟ್ಸ್ ಹೋಪ್ ಶ್ರೇಯಾಂಕ ಬೇಗನೆ ಗುಣಮುಖರಾಗಲಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ಪಾಕಿಸ್ತಾನದ ಸ್ಟಾರ್ ಆಲ್ರೌಂಡರ್ ಏನಿದ್ದಾರೆ ಇವಾಗ 100 ಲೀಗ್ಗೆ ಸೇರ್ಪಡೆಗೊಂಡಿದ್ದಾರೆ. ಸೊ ನೋಡೋದಾದ್ರೆ ಫಾತಿಮಾ ಸನಾ ಏನಿದ್ದಾರೆ ಪಾಕಿಸ್ತಾನದ ವುಮೆನ್ಸ್ ಕ್ರಿಕೆಟ್ ನ ಆಲ್ರೌಂಡರ್, ದಿ ಬೆಸ್ಟ್ ಪಾಕಿಸ್ತಾನಿ ಆಲ್ರೌಂಡ್ ಅಂತ ಹೇಳ್ಬೋದು. ವುಮೆನ್ಸ್ ಕ್ರಿಕೆಟ್ ನಲ್ಲಿ ಫಾಸ್ಟ್ ಬೌಲರ್ ಆಲ್ರೌಂಡರ್ ಆಗಿರ್ತಾರೆ ಇವರು. ಇವಾಗ ಅವರು ಬರ್ಮಿಂಗ್ಹಮ್ ಫೋನೆಕ್ಸ್ ಪರ ಆಡಲಿದ್ದಾರೆ ದಿ 100 ಲೀಗ್ ನಲ್ಲಿ. ಸೊ ಬರ್ಮಿಂಗ್ಹಮ್ ಫೋನೆಕ್ಸ್ ನಲ್ಲಿ ಎಲಿಸ್ ಪೆರಿ ಕೂಡ ಇರ್ತಾರೆ. ಸೊ ಇವರೊಂದಿಗೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊಳ್ಳಿದ್ದಾರೆ. ಸೊ ಈ ಮೂಲಕ ಇವರ ಕರಿಯರ್ ನಲ್ಲಿ ಇದು ಒಂದು ಬೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದ್ ವೇಳೆ ಇಲ್ಲಿ ಅವರು ಪರ್ಫಾರ್ಮ್ ಕೊಟ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಲೀಗ್ಗಳಲ್ಲಿ ಅವರು ಭಾಗವಹಿಸಬಹುದು. ಆದ್ರೆ WPL ಬಿಟ್ಟು ಬೇರೆ ಉಳಿದಂತಹ ಲೀಗ್ಗಳಲ್ಲಿ ಅವರು ಖಂಡಿತವಾಗಿಯೂ ಭಾಗವಹಿಸಬಹುದು. ಸೊ ಈ T20 ವರ್ಲ್ಡ್ ಕಪ್ ನಲ್ಲಿ ಅವರು ಉತ್ತಮ ಪ್ರದರ್ಶನ ಕೊಡ್ತಾ ಇದ್ದಾರೆ. ಅದೇ ಬೇಸಿನ ಮೇಲೆ ಬರ್ಮಿಂಗ್ಹಮ್ ಫೋನೆಕ್ಸ್ ಏನಿದೆ ಅವರನ್ನು ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳ್ಬಹುದು. ಸೊ ಫಾತಿಮಾ ಸನಾ ಅವರ ಲೈಫ್ಗೆ ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತೂ ಗ್ಯಾರಂಟಿ ಆಗಿರ್ತದೆ. ಇಲ್ಲಿಂದ ಅವರ ಕರಿಯರ್ ನ ಗ್ರಾಫ್ ಎತ್ತರಕ್ಕೆ ಹೋದ್ರೆ ಅದು T20 ವರ್ಲ್ಡ್ ಕಪ್ ನಲ್ಲಿ ಕೊಟ್ಟಂತಹ ಪರ್ಫಾರ್ಮೆನ್ಸ್ ಏನಿದೆ ಅದೇ ಕಾರಣವಾಗುತ್ತೆ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದು ಫ್ಯಾಬ್ ಡು ಪ್ಲೆಸಿ ಅವರ ಬಗ್ಗೆ ಆಗಿರ್ತದೆ. ಸೊ ಫ್ಯಾಬ್ ಡು ಪ್ಲೆಸಿ ಏನಿದ್ದಾರೆ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಸೊ ಫ್ಯಾಬ್ ಡು ಪ್ಲೆಸಿ MLC ಯಲ್ಲಿ 4 ಶತಕ ದಾಖಲೆ ಮಾಡಿದ್ದಾರೆ. ಸೊ ಈ ರೀತಿ ಮಾಡಿದಂತಹ ಏಕೈಕ ಬ್ಯಾಟರ್ ಆಗಿರ್ತಾರೆ ಫ್ಯಾಬ್ ಡು ಪ್ಲೆಸಿ. ಹೌದು, ಟೆಕ್ಸಾಸ್ ಸೂಪರ್ ಕಿಂಗ್ಸ್ ಪರ ಆಡಿದಂತಹ ಫ್ಯಾಬ್ ಡು ಪ್ಲೆಸಿ ಏನಿದ್ದಾರೆ ಸೆಟಲ್ ಆರ್ಕಸ್ ವಿರುದ್ಧ ನಡೆದ ಮ್ಯಾಚ್ ನಲ್ಲಿ 2026ರ ಸೀಸನ್ ನಲ್ಲಿ 100 ಬಾರಿಸ್ತಾರೆ. ಸೊ 200+ ಸ್ಕೋರ್ ಏನಿದೆ ಅದನ್ನು ಚೇಸ್ ಮಾಡ್ತಾ ಈ ಒಂದು 100 ಬಂದಿದೆ. ಮಾತ್ರವಲ್ಲದೆ ಅವರು ಈ ಒಂದು 100ನ ಮೂಲಕ ತನ್ನ ತಂಡಕ್ಕೆ ಜಯವನ್ನು ಕೂಡ ತಂದು ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ಗಮನಿಸಲೇಬೇಕು. 42 ವರ್ಷದ ಫ್ಯಾಬ್ ಡು ಪ್ಲೆಸಿ ಇನ್ನೂ ಕೂಡ ಫಿಟ್ ಆಗಿದ್ದಾರೆ. ಸೊ ಸೇಮ್ ಮೊದಲು ಯಾವ ರೀತಿ ಬ್ಯಾಟಿಂಗ್ ಇತ್ತು ಅದೇ ರೀತಿ ಇವಾಗ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಸೂಪರ್ ಕಿಂಗ್ಸ್ ಪರ ಅವರ ಶತಕ ಏನಿದೆ ಅವರ ತಂಡಕ್ಕೆ ಗೆಲುವಿನ ರೂವಾರಿಯಾಗಿದೆ ಅಂತ ಹೇಳ್ಬಹುದು. ಹಾಗೇನೆ ನೋಡೋದಾದ್ರೆ ಸೆಟಲ್ ಆರ್ಕಸ್ ಏನಿದೆ ಒಳ್ಳೆ ಸ್ಕೋರ್ ಅನ್ನೇ ಕಲೆ ಹಾಕಿತ್ತು, ಆದ್ರೆ ಫ್ಯಾಬ್ ಡು ಪ್ಲೆಸಿ ಅವರ ಇನ್ನಿಂಗ್ಸ್ ಏನಿದೆ ಅದೆಲ್ಲವನ್ನು ಬ್ರೇಕ್ ಮಾಡ್ತಾ ವಿಜಯ ಸಾಧಿಸಿದೆ ಅಂತ ಹೇಳ್ಬಹುದು. ಇನ್ನು ಮೇನ್ ಅಪ್ಡೇಟ್, ಬಿಗ್ ಅಪ್ಡೇಟ್ RCBಯ ಬಗ್ಗೆ ಆಗಿರ್ತದೆ. ಸೊ RCBಗೆ ವಿರಾಟ್ ಕೊಹ್ಲಿ 2031ರವರೆಗೆ ಆಡ್ತಾರೆ ಅನ್ನುವಂತಹ ಅಪ್ಡೇಟ್ ಇದೆ. ಸೊ ಇದನ್ನು ಹೇಳಿದ್ದು ಬೇರೆಯವರಲ್ಲ, RCBಯ CEO ಏನಿದ್ದಾರೆ ರಾಜೇಶ್ ಮೆನನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಫುಲ್ಲಿ ಫಿಟ್ ಆಗಿದ್ದಾರೆ,
ಹಾಗೇನೆ ಅವರ ರನ್ಗಳ ಹಸಿವಿದೆಯಲ್ಲ ಅದು ಇನ್ನೂ ಕೂಡ ಕಾಯಂ ಆಗಿದೆ. ಅವರು ಈ ಬಾರಿ IPL ನಲ್ಲಿ, ಹಿಂದಿನ IPL ನಲ್ಲಿ, ಹಾಗೇನೆ ಮುಂಬರುವ IPL ಗಳಲ್ಲಿ ಕೂಡ ಉತ್ತಮ ಪ್ರದರ್ಶನ ಕೊಡಲಿದ್ದಾರೆ. ಸೊ ಅವರ ಫಿಟ್ನೆಸ್ ಮೇಲೆ ನೋಡ್ತಾ ಇದ್ರೆ ಅವರು ಖಂಡಿತವಾಗಿ ಅವರು 4 ವರ್ಷ, ಕಡಿಮೆ ಅಂದು 4 ವರ್ಷ IPL ಅಂತೂ ಖಂಡಿತವಾಗಿ ಆಡ್ತಾರೆ, ಅಷ್ಟೊಂದು ಫಿಟ್ ಆಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಸೊ RCBಯ ಚೇರ್ಮನ್ ಈ ರೀತಿ ಮಾತು ಹೇಳೋದು ಸಣ್ಣ ವಿಷಯವೇ, ಆದ್ರೆ ವಿರಾಟ್ ಕೊಹ್ಲಿಯ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಅವರು ಲೆಕ್ಕ ಹಾಕಿಯೇ ಇಲ್ಲಿ ಮಾತಾಡಿರ್ತಾರೆ ಅಂತ ಅನಿಸ್ತಾ ಇದೆ. ಸೊ ಈ ರೀತಿಯಾಗಿ ಡಿಸ್ಕಷನ್ ನಡೆಯುತ್ತದೆ ವಿರಾಟ್ ಕೊಹ್ಲಿಯ ಜೊತೆ. ಅದಾಗಿಯೇ ನೋಡೋದಾದ್ರೆ ಅವರು ಈ ರೀತಿಯಾದಂತಹ ಮಾತನ್ನು ಹೇಳಿದ್ದಾರೆ ಅಂತ ಹೇಳ್ಬೋದು. ಇಲ್ಲವಾದ್ರೆ ವಿರಾಟ್ ಕೊಹ್ಲಿಯ ಬಗ್ಗೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅವರು ಖಂಡಿತವಾಗಿ ಕೊಡೋದಿಲ್ಲ. ಆದ್ರೆ ಸದ್ಯಕ್ಕಂತೂ ನಮ್ಗೆ ಮೇಲ್ನೋಟಕ್ಕೆ ಅನಿಸೋದು ಏನಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಕಮ್ಮಿ ಅಂದ್ರು 4 ವರ್ಷ ಅಂದ್ರೆ 2031 IPL ಆಡೋದು ಗ್ಯಾರಂಟಿ ಆಗಿರ್ತದೆ. ಸೊ ನಂತರದ ದಿನಗಳಲ್ಲಿ ಅವರು ಆಡ್ತಾರಾ ಇಲ್ವಾ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ. ಬಟ್ ಎಷ್ಟೊಂದು ನಾವು ನಂಬ್ಕೋಬಹುದು, ಕಡಿಮೆ ಅಂದು 4 ರಿಂದ 5 ವರ್ಷಗಳ ಕಾಲ ವಿರಾಟ್ ಕೊಹ್ಲಿ ನಮ್ಮ RCBಯಲ್ಲೇ ಇರ್ತಾರೆ. ಸೊ IPL ಅನ್ನು ಆಡಿಯೇ ಆಡ್ತಾರೆ ಅನ್ನೋದಕ್ಕೆ ಒಂದು ಉತ್ತರ ಸಿಕ್ಕಿದೆ ಅಂತ ಹೇಳ್ಬಹುದು. ಇದು ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಸೊ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.